ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಬಟಾಟೆಯಿಂದ ಒಂದು ಚಿಪ್ಸ್ ತಯಾರಿಸೋದನ್ನು ತೋರಿಸಿಕೊಡ್ತೇನೆ. ನಾನಿಲ್ಲಿ 2 ಗೆಡ್ಡೆ ಬಟಾಟೆ ತಗೊಂಡಿದ್ದೇನೆ. ಮೊದಲು ಅದನ್ನು ಚೆನ್ನಾಗಿ ನೀರಾಗಿ ತೊಳ್ಕೊಳ್ಳುವ. ನೋಡಿ, ನಾನು ಈ ಬಟಾಟೆಯನ್ನು ತೊಳೆದುಕೊಂಡಿದ್ದೇನೆ. ಈಗ ಅದನ್ನು ಸಿಪ್ಪೆಯನ್ನು ತೆಗಿಬೇಕು ನಾವು. ಎರಡು ಗೆಡ್ಡೆ ಬಟಾಟೆಯನ್ನು ಸಿಪ್ಪೆ ತೆಗೆದುಕೊಂಡಿದ್ದೇನೆ. ಈಗ ನಾವಿದನ್ನು ನೋಡಿ ಈ ರೀತಿಯ ಚಿಪ್ಸ್ ಮಾಡುವ ಸಾಧನದಿಂದ ಸ್ಲೈಡ್ಗಳಾಗಿ ಮಾಡಿಕೊಳ್ಳಬೇಕು. ನೋಡಿ, ಇಲ್ಲಿ ಇದು ಸಹಜ ಚಿಪ್ಸ್ ಮಾಡುವಂಥದ್ದು, ಇದು ಅಂಕಲ್ ಚಿಪ್ಸ್ ಮಾಡುವಂಥದ್ದು. ಈಗ 2 ಗಡ್ಡೆಯಿಂದ ನಾವು ಒಂದೊಂದು ರೀತಿಯ ಚಿಪ್ಸನ್ನು ಮಾಡುವ, ಸ್ಲೈಡ್ಗಳಾಗಿ ಕತ್ತರಿಸುವ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ಬಟಾಟೆ ಸ್ಲೈಡ್ಸ್ಗಳು. ನೋಡಿ, ನಾವಿನ್ನು ಈ ರೀತಿಯ ಒಂದು ತಲೆಯಾಗಿರುವಂಥ ಸ್ಲೈಡ್ಸ್ನಿಂದ ಚಿಪ್ಸ್ ಮಾಡಿಕೊಳ್ಳುವ. ಇದಕ್ಕೆ ಅಂಕಲ್ ಚಿಪ್ಸ್ ಅಂತ ಹೇಳ್ತಾರೆ. ನೋಡಿ, ಈ ರೀತಿಯಾಗಿ ಬರ್ತದೆ. ನೋಡಿ, ನಮ್ಮ ಬೇರೆ ಬೇರೆ ರೀತಿಯ ಚಿಪ್ಸ್ಗಳೆಲ್ಲ. ಇದಕ್ಕೆ ನಾವು ಸ್ವಲ್ಪ ನೀರು ಹಾಕಿ ಉಪ್ಪು ಬೆರೆಸಿಡಬೇಕು. ಇದರಲ್ಲಿ ಸ್ಟ್ಯಾಚಸ್ ಎಲ್ಲ ಹೋಗಬೇಕು, ಅದಕ್ಕಾಗಿ. ನೋಡಿ, ನಾನು ಇದಕ್ಕೆ ಇನ್ನು 1 ಚಮಚದಷ್ಟು ಉಪ್ಪು ಹಾಕಿಡ್ತೇನೆ. ಯಾಕೆಂದರೆ ಈ ಬಟಾಟೆಯಲ್ಲಿರುವ ಸ್ಟ್ಯಾಚಸ್ ಎಲ್ಲ ನೀರಲ್ಲಿ ಬಿಟ್ಟು ಹೋಗ್ತದೆ. ಇನ್ನು ಸ್ವಲ್ಪ ಹೊತ್ತು ಹಾಗೆ ಇಡುವ. ಒಂದು 5 ನಿಮಿಷ ಬಿಟ್ಟು ನಂತರ ನಾವು ಇದನ್ನು ನೀರಿನಿಂದ ಮೇಲೆ ಹಾಕಿ ಒಂದು ಬಟ್ಟೆಯಲ್ಲಿ ಹಾಕಿ ಒಣಗಿಸಿಕೊಳ್ಬೇಕು. ಸ್ವಲ್ಪ ಇದರ ತೇವಾಂಶ ಹೋಗಲಿಕ್ಕೆ. ನೋಡಿ, ಈಗ 5 ನಿಮಿಷ ಆಗಿದೆ. ನಾವು ಈ ಪೊಟ್ಯಾಟೊ ಸ್ಲೈಡ್ಸನ್ನೆಲ್ಲ ನೀರಲ್ಲಿ ಹಾಕಿಟ್ಟು ಈಗ ಅದನ್ನು ನಾವೊಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಅದರ ತೇವಾಂಶ ಎಲ್ಲ ಹೋಗುವಂತೆ ಮಾಡಬೇಕು. ನೋಡುವ, ಈ ಬಟ್ಟೆಯನ್ನು ಹಾಕಿಸಿಕೊಳ್ಳುವ. ನೋಡಿ, ಇವಾಗ ನಾನು ನೀರಿಂದ ತೆಗೆದು ಈ ಪೊಟ್ಯಾಟೊ ಸ್ಲೈಡ್ಸನ್ನೆಲ್ಲ ಇದರಲ್ಲಿ ಹಾಕಿ ಹೇಳ್ತಿದ್ದೇನೆ ಬಟ್ಟೆ ಮೇಲೆ.
ಆದಷ್ಟು ತೆಳುವಾಗಿ ಹರಡಿಕೊಳ್ಳಿ, ಯಾಕಂದರೆ ಈ ಪೊಟ್ಯಾಟೊ ಸ್ಲೈಡ್ಸ್ನಲ್ಲಿರುವ ನೀರಿನ ಅಂಶ ಎಲ್ಲ ಹಾರಿ ಹೋಗಬೇಕು. ನೋಡಿ, ಬಟಾಟೆ ತೇವಾಂಶ ಹಾರಲಿಕ್ಕೆ ಬಟ್ಟೆಯಲ್ಲಿ ಹಾಕಿ ಮುಚ್ಚಿಟ್ಟಿದ್ದೇನೆ. ಈಗ ನೋಡಿ ಅದನ್ನು ತೆಗೆದುಬಿಡುವ. ಅದು ತೇವಾಂಶ ಎಲ್ಲ ಹೋಗಿದೆ. ಇದನ್ನು ಪಾತ್ರೆಗೆ ಹಾಕಿರೋದು. ನೋಡಿ, ಬಣ್ಣ ಎಲ್ಲ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಇವಾಗ ಬಣ್ಣ ಎಲ್ಲ ಬಿಸಿ ಆಗಿದೆ. ಅದರಲ್ಲಿ ಪೊಟ್ಯಾಟೊ ಚಿಪ್ಸ್ ಫ್ರೈ ಮಾಡಲಿಕ್ಕೆ ತೆಂಗಿನೆಣ್ಣೆ ಹಾಕಿಟ್ಟಿದ್ದೇನೆ. ಚಳಿಗೆ ತೆಂಗಿನೆಣ್ಣೆ ಗಟ್ಟಿಯಾಗಿರುವಂಥದ್ದು. ತೆಂಗಿನೆಣ್ಣೆ ಬಿಸಿಯಾಗಿರಲಿ, ನಂತರ ನಾವು ಚಿಪ್ಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವ. ನೋಡಿ, ತೆಂಗಿನೆಣ್ಣೆ ಬಿಸಿಯಾಗಿದೆ. ಈಗ ನಾವು ಚಿಪ್ಸನ್ನು ಎಣ್ಣೆಯಲ್ಲಿ ಬಿಡುವ. ನೋಡಿ, ಚಿಪ್ಸ್ ಫ್ರೈ ಆಗಿದೆ. ಈಗ ನಾವು ಎಣ್ಣೆಯಿಂದ ತೆಗೆದುಕೊಳ್ಳುವ. ನೋಡಿ, ಈಗ ನೆಮ್ಮೆ ಚಿಪ್ಸ್ ಬಿಡುವ.
ಆದಷ್ಟು ಮೀಡಿಯಮ್ ಬೆಂಕಿಯಲ್ಲಿ ಆದಷ್ಟು ಮೀಡಿಯಮಲ್ಲಿ ಇಟ್ಕೊಳ್ಬೇಕು, ಯಾಕಂದರೆ ಜಾಸ್ತಿ ಬೆಂಕಿ ಉರಿದ್ರಿಂದ ಇದು ಕರಟಿ ಹೋಗುವಂಥ ಸಂದರ್ಭ ಇರ್ತದೆ. ಹಾಗೆ ಆದಷ್ಟು ನಾವು ಮೀಡಿಯಮ್ ಫ್ಲೇಮಲ್ಲಿ ಬೆಂಕಿ ಇಟ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು. ನೋಡಿ ಪೊಟ್ಯಾಟೊ ಚಿಪ್ಸ್ ಎಲ್ಲ ಫ್ರೈ ಆಗಿದೆ. ಇನ್ನು ಇದಕ್ಕೆ ನಾವು ಈ ಮೆಣಸಿನ ಹುಡಿ ಮತ್ತು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಟ್ಟಿನಲ್ಲಿ ಉಪ್ಪು ಹಾಕಿ ಎಲ್ದಿದ್ದೇನೆ ಇದರ ಮೇಲೆ. ಮೆಣಸಿನ ಹುಡಿ ಹಾಕಿ ಅಲ್ವಾ. ನೋಡಿ ಉಪ್ಪು ಮತ್ತು ಮೆಣಸು ನೋಡಿ ಚೆನ್ನಾಗಿ ಮಿಶ್ರಣ ಆಗಿದೆ ಪೊಟ್ಯಾಟೊ ಚಿಪ್ಸ್ಗೆ. ನೋಡಿ ಪೊಟ್ಯಾಟೊ ಚಿಪ್ಸ್ ಎಲ್ಲ ರೆಡಿಯಾಗಿದೆ. ಈಗ ನಾವು ನೋಡುವ ಹೇಗಾಗಿದೆ ಅಂತ. ನೋಡಿ ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಸೂಪರಾಗಿ ಬಂದಿದೆ. ಹಾಗೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಎಲ್ಲರೂ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.